808 ಅಡಿ ಇದೆ. ಇದು ಈಸ್ಟ್ ಫೇಸು, ನಾರ್ತ್ ಫೇಸು ಮತ್ತು ಸೌತ್ ಫೇಸು 3 ಸೈಡ್ಗೂ ಕೂಡ ರೋಡ್ ಇದೆ. ನೋಡ್ತಾ ಇದ್ದೀರಲ್ಲ, ಇದು ಸೌತ್ ಫೇಸ್ಗೂ ಕೂಡ ಇದಕ್ಕೆ ರೋಡ್ ಇದೆ. ಸರ್ಕಲ್ ಥರ ಬರುತ್ತೆ ಈ ಸೈಟ್ ಬಂದು. ಇದು ಬಂದು ಬನ್ನಿ, ಬೇರೆ ಸೈಟ್ನು ಕೂಡ ನಾನು ಯಾವುದೇದಿದೆ ಅವೈಲಬಿಲಿಟಿ ಅಂತ ತೋರಿಸ್ತಾ ಇದ್ದೀನಿ, ನೋಡೋಣ. ಇದು ನೋಡಿ, ಎಂಟ್ರೆನ್ಸಿಗೆ ಮುಂದಕ್ಕೆ ಬರ್ತಾ ಇದ್ದಂಗೆ ಮತ್ತೆ ರೈಟ್ ಸೈಡ್ಗೆ ಈ ಕಡೆದೊಂದು ಕಾರ್ನರ್ ಇದೆ. ಈ ಜಾಗ ಬಂದು 33ಗೆ 30 ಬರುತ್ತಿದ್ದು, ನೋಡ್ತಿದ್ರಲ್ಲ. ಈಸ್ಟು ಮತ್ತು ಸೌತ್ ಕಾರ್ನರ್ ಆಗಿದೆ ಇದು. ಈ ಸೈಟ್ ಕೂಡ ಅವೈಲಬಿಲಿಟಿ ಇದೆ 33ಗೆ 30. ಹೌದು, ನೋಡ್ತಿದ್ರಲ್ಲ. ಈಸ್ಟಿಗೆ ಬಂದು 33 ಬರುತ್ತೆ, ಸೌತಿಗೆ ಬಂದು 30 ಬರುತ್ತೆ. ಪಕ್ಕದಲ್ಲೂ ಕೂಡ ಲೋಟಸ್ ಎನ್ಕ್ಲೇವ್ ಲೇಔಟ್ ಆಗಿದೆ, ಅದರಲ್ಲೂ ಕೂಡ ಸೈಟ್ ಅವೈಲಬಿಲಿಟಿ ಇದೆ. ನೋಡ್ತಿದ್ದೀರಲ್ಲ, ಇದರಲ್ಲಿ ಬಂದು ಸೈಟ್ ನಂಬರು 24 ಇದು. ಸೌತ್ ಫೇಸಿಂಗ್ ಸೈಟು. ಈಸ್ಟ್ ಫೇಸಿಗೆ ನೀವು ಡೋರ್ ಮಾಡ್ಕೊಬೋದು. ಈ ಜಾಗನೂ ಚೆನ್ನಾಗಿದೆ. 1400 ಅಡಿ ಬರುತ್ತಿದ್ದು, ಚೆನ್ನಾಗಿದೆ. ಆಪೋಸಿಟಲ್ಲಿ ಆಲ್ರೆಡಿ ಕನ್ಸ್ಟ್ರಕ್ಷನ್ಗಳು ಆಗ್ತಾ ಇದೆ. ಎದುರುಗಡೆ ಇರುವಂಥದ್ದೇ ಸೈಟು, ನಾವು ಇಮಿಡಿಯೇಟಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಬೋದು. ಇದು ನೋಡಿ, ಸರೌಂಡಿಂಗ್ಸಲ್ಲೂ ಕೂಡ ಆಲ್ರೆಡಿ ಮನೆಗಳು ಕೂಡ ಆಗಿದೆ. ಆಲ್ರೆಡಿ ರೆಂಟ್ ಕೂಡ ಬರ್ತಿದೆ. ಈ ಸುತ್ತಮುತ್ತದಲ್ಲಿ ಒಳ್ಳೆ BMRD ಅಪ್ರೂವ್ಡ್ ಸೈಟ್ಸು ಕಡಿಮೆ ಬಜೆಟಲ್ಲಿ ಅಂದರೆ ಈ ಪ್ರಾಜೆಕ್ಟು ತುಂಬ ಚೆನ್ನಾಗಿದೆ. ನಿಮ್ಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಒನ್ ಟೈಮ್ ವಿಸಿಟ್ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುವಂಥ ಪ್ರಾಜೆಕ್ಟು. ಈ ಪ್ರಾಜೆಕ್ಟಲ್ಲಿ ಈ ಜಾಗ ಕಾಣ್ತಿದ್ದಿಲ್ಲ, ಅದು ಪಾರ್ಕ್ ಜಾಗ. ಅದು ಕಂಪ್ಲೀಟ್ 3 ಎಕರೆ ಪಾರ್ಕ್ ಅಂತ ಬಿಟ್ಟಿದ್ದೀವಿ. ಆ ಪಾರ್ಕಿಗೆ ಎಂಟ್ರೆನ್ಸಲ್ಲೇ ಈ 30-40 ಸೈಟು ಅವೈಲಬಿಲಿಟಿ ಇದೆ. ಇದು ನೋಡಿ, ಅದು ಪಾರ್ಕ್ ಜಾಗ. ಇದೆಲ್ಲ ಪೂರ್ತಿ ಫೆನ್ಸಿಂಗ್ ಮಾಡಿರೋಂಥದ್ದು. ಅದರ ಅಪೋಸಿಟಲ್ಲಿರುವಂಥದ್ದು ಇದು ಸೈಟ್ ನಂಬರ್ 121. ಈಸ್ಟ್ ಮತ್ತು ಸೌತ್ ಕಾರ್ನರ್ ಆಗಿದೆ ಇದು. ರೋಡ್ಗೆ 40 ಬರುತ್ತೆ, ಒಳಗಡೆ 30 ಇದೆ.